ಸೊ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಹತ್ವದ ಮಾಹಿತಿಗಳು ಬರ್ತಾ ಇವೆ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖ ಸುದ್ದಿ, ಪ್ರವಾಸಿಗರನ್ನ ಭಯೋತ್ಪಾದಕರ ಬಳಿ ಕರೆದುಕೊಂಡು ಹೋಗಿದ್ದೇ ಇಬ್ಬರು ಉಗ್ರರು. ಪ್ರವಾಸಿಗರ ಗುಂಪಿನಲ್ಲೇ ಆ ಇಬ್ಬರು ಸೇರ್ಕೊಂಡಿದ್ರು. ಆರಂಭದಲ್ಲಿ ಗುಂಡಿನ ದಾಳಿ ಕೇಳಿದ ಕೂಡಲೇ ಪ್ರವಾಸಿಗರು ಓಡಿ ಹೋಗ್ತಾರೆ ಎಂಬ ಕಾರಣಕ್ಕೋಸ್ಕರ ಕಾಶ್ಮೀರ ಮೂಲದ ಇಬ್ಬರು ಉಗ್ರರು ಮೊದಲೇ ಪ್ರವಾಸಿಗರ ಗುಂಪಿನಲ್ಲಿ ಸೇರಿಕೊಂಡಿದ್ರು. ಆ ಇಬ್ಬರು ಭಯೋತ್ಪಾದಕರು ಪ್ರವಾಸಿಗರನ್ನ ಬೆದರಿಸಿ ಉಳಿದ 4 ಭಯೋತ್ಪಾದಕರು ಇದ್ದ ಕಡೆಗೆ ಕರೆದುಕೊಂಡು ಹೋದರು. ಬೈಸರಾನ್ ಹುಲ್ಲುಗಾವಲು ಸುತ್ತಲೂ ತಂತಿ ಬೇಲಿ ಇತ್ತು. ಅಲ್ಲಿ ಎಂಟ್ರಿ ಕಮ್ ಎಕ್ಸಿಟ್ ಗೇಟ್ ಇದ್ದಿದ್ದು ಒಂದೇ. ಹೀಗಾಗಿ ಪ್ರವೇಶ ಮತ್ತು ಹೊರಬರುವ ಜಾಗದಲ್ಲೇ 50 ಮೀಟರ್ ದೂರದಲ್ಲಿ 3 ಪಾಯಿಂಟ್ಗಳಲ್ಲಿ ಉಗ್ರರು ದಾಳಿಯನ್ನು ನಡೆಸಿದ್ರು. ಸೊ ಇದು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುದ್ದಿ. ಈ ಸುದ್ದಿಯನ್ನು ಇವತ್ತು ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆ ದಿ ಹಿಂದೂ ತನ್ನ ಮುಖಪುಟದಲ್ಲಿ ಪ್ರಕಟಿಸಿದೆ. ಇದು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ತನಿಖಾ ನಡೆಸ್ತಾ ಇರುವಂತಹ ಎನ್ಐಎಗೆ ಸಿಕ್ಕಿರುವಂತಹ ಮಾಹಿತಿಗಳು. ಅಂದರೆ ಭಯೋತ್ಪಾದಕರು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸಂಚನ್ನು ರೂಪಿಸಿದ್ರು ಅಂತೇಳಿ. ಗುಂಡಿನ ಶಬ್ದ ಕೇಳಿದ ತಕ್ಷಣ ಪ್ರವಾಸಿಗರು ಚದರಿ ಓಡಿ ಹೋಗ್ತಾರೆ. ಆಗ ತಮ್ಮ ಉದ್ದೇಶ ಏನಿತ್ತು, ದೊಡ್ಡ ಮಟ್ಟದಲ್ಲಿ ನಾವು ನರಮೇಧವನ್ನು ಮಾಡಬೇಕು ಎನ್ನುವಂಥ ಉದ್ದೇಶ ಏನಿತ್ತು, ಆ ಉದ್ದೇಶ ಈಡೇರಲ್ಲ ಎನ್ನುವ ಕಾರಣಕ್ಕೋಸ್ಕರ ಆರಂಭದಲ್ಲೇ ಇಬ್ಬರು ಭಯೋತ್ಪಾದಕರು ಈ ಪ್ರವಾಸಿಗರ ಜೊತೆಗೆ ಸೇರಿಕೊಂಡು ಅಷ್ಟು ಜನ ಪ್ರವಾಸಿಗರನ್ನ ಉಳಿದ 4 ಭಯೋತ್ಪಾದಕರು ಇದ್ದ ಕಡೆಗೆ ಹೋಗುವಾಗೆ ನೋಡಿಕೊಂಡ್ರು. ಅಲ್ಲಿ ಆ 4 ಭಯೋತ್ಪಾದಕರು ಧರ್ಮವನ್ನು ಕೇಳಿ ಅಟ್ಯಾಕ್ ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಪ್ರಧಾನಿ ಮೋದಿ ಭೇಟಿ ರದ್ದಾಗಿದ್ದರಿಂದ ಪಹಲ್ಗಾಮ್ನಲ್ಲಿ ಯಾಕೆ ದಾಳಿ ಆಯಿತು ಅಂತ ಹೇಳಿದ್ರೆ, ಭಯೋತ್ಪಾದಕರ ದಾಳಿಯ ಆರಂಭಿಕ ಟಾರ್ಗೆಟ್ ಪಾಯಿಂಟ್ ಇದ್ದಿದ್ದು ಪಹಲ್ಗಾಮ್ ಅಲ್ಲ. ಏಪ್ರಿಲ್ 19ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀನಗರಕ್ಕೆ ಭೇಟಿಯನ್ನು ಕೊಡಬೇಕಿತ್ತು. ಶ್ರೀನಗರದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗೆ ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಪ್ರಧಾನಮಂತ್ರಿಗಳು ಹೋಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹವಾಮಾನ ವೈಪರೀತ್ಯದ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳ ಭೇಟಿ ಕಡೆಯ ಕ್ಷಣದಲ್ಲಿ ರದ್ದಾಯಿತು. ಪಹಲ್ಗಾಮ್ ದಾಳಿಗೂ ಮೊದಲು, ಜೊತೆಗೆ ಪ್ರಧಾನಮಂತ್ರಿಗಳ ನಿಗದಿತ ಶ್ರೀನಗರ ಭೇಟಿಗೂ ಮೊದಲು 1 ತಿಂಗಳ ಮೊದಲೇ ಗುಪ್ತಚರ ಸಂಸ್ಥೆಗಳು ಇಂಥದ್ದೊಂದು ದಾಳಿಯನ್ನು ಮಾಡಲಿಕ್ಕೆ ಭಯೋತ್ಪಾದಕರು ಸಂಚನ್ನು ರೂಪಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಸಂಗ್ರಹಿಸಿದ್ವು. ಭಯೋತ್ಪಾದಕರ ಆರಂಭಿಕ ಟಾರ್ಗೆಟ್ ಇದ್ದಿದ್ದು ಶ್ರೀನಗರ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಅಲ್ಲಿಗೆ ಭೇಟಿ ಕೊಡ್ತಾರೆ ಎನ್ನುವಂಥದ್ದು. ಶ್ರೀನಗರ ಮತ್ತು ದಚ್ಗಾಮ್ನಲ್ಲಿರುವಂತಹ ಹೋಟೆಲ್ನ ಭದ್ರತಾ ಸಿಬ್ಬಂದಿಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಭಯೋತ್ಪಾದಕರು ಆರಂಭದಲ್ಲಿ ಸಂಚನ್ನು ರೂಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಗೆ 1 ತಿಂಗಳ ಹಿಂದೆಯೇ ಮಾಹಿತಿ ಲಭ್ಯ ಆಗಿತ್ತು. ಹೀಗಾಗಿ ಶ್ರೀನಗರ ಮತ್ತು ದಚ್ಗಾಮ್ ಜೊತೆಗೆ ದಾಲ್ ಸರೋವರ ಮತ್ತು ಮೊಘಲ್ ಗಾರ್ಡನ್ನ ಬಳಿ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಕ್ಕಂಥ ಶ್ರೀನಗರದ ಹೊರವಲಯದಲ್ಲಿರುವಂತಹ ದಾಲ್ ಸರೋವರ ಜೊತೆಗೆ ಮೊಘಲ್ ಗಾರ್ಡನ್ನ ಬಳಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿತ್ತು. ಆದರೆ ಏಪ್ರಿಲ್ 19ಕ್ಕೆ ಪ್ರಧಾನಮಂತ್ರಿಗಳ ಭೇಟಿ ರದ್ದಾಗಿದ್ದರ ಕಾರಣ ಭಯೋತ್ಪಾದಕರು ತಮ್ಮ ದಾಳಿಯ ಟಾರ್ಗೆಟ್ ಪಾಯಿಂಟನ್ನು ಪಹಲ್ಗಾಮಿಗೆ ಬದಲಾಯಿಸಿದರು. ಭಯೋತ್ಪಾದಕರ ಟಾರ್ಗೆಟ್ ಪಾಯಿಂಟ್ ಇದ್ದಿದ್ದು ಒಂದು ಕಡೆ ಭದ್ರತಾ ಸಿಬ್ಬಂದಿ ಜೊತೆಗೆ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಬೇಕೆನ್ನುವಂಥದ್ದು. ಸೊ ಇದು ಇವತ್ತು ದೇಶದ ಪ್ರಮುಖ ದಿನಪತ್ರಿಕೆ ದಿ ಹಿಂದೂ ತನ್ನ ಮುಖಪುಟದಲ್ಲಿ ಪ್ರಕಟಿಸಿದಂತಹ ಮಹತ್ವದ ಸುದ್ದಿ. ಭಯೋತ್ಪಾದಕರು ಯಾವ ರೀತಿ ಸಂಚನ್ನು ರೂಪಿಸಿದ್ರು ಅಂತೇಳಿ. ಒಂದು, ಪಹಲ್ಗಾಮ್ನಲ್ಲಿ ಇಬ್ಬರು ಭಯೋತ್ಪಾದಕರು ಪ್ರವಾಸಿಗರ ಗುಂಪಿನಲ್ಲೇ ಆರಂಭದಲ್ಲೇ ಸೇರಿಕೊಂಡು ಆ ಪ್ರವಾಸಿಗರನ್ನು 4 ಭಯೋತ್ಪಾದಕರ ಬಳಿಗೆ ಹೋಗುವಂತೆ ಮಾಡಿ ಅಲ್ಲಿ ದಾಳಿಯನ್ನು ಮಾಡಲಾಯಿತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ತಮ್ಮ ಟಾರ್ಗೆಟ್ ನರಮೇಧ, ದೊಡ್ಡ ಪ್ರಮಾಣದಲ್ಲಿ ಸಾವುಗಳಾಗಬೇಕು, ದೊಡ್ಡ ಪ್ರಮಾಣದಲ್ಲಿ ಹತ್ಯೆಗಳಾಗಬೇಕು ಅಂಥೇಳಿ ಏನು ಪಿತೂರಿ ಮತ್ತು ಕುತಂತ್ರವನ್ನು ಮಾಡಿದ್ರು ಅದನ್ನು ಸಾಧಿಸುವುದಕ್ಕೋಸ್ಕರ ಆರಂಭದಲ್ಲೇ ಇಬ್ಬರು ಭಯೋತ್ಪಾದಕರು ಪ್ರವಾಸಿಗರ ಗುಂಪಿನಲ್ಲಿ ಸೇರಿಕೊಂಡ್ರು. ಒಂದು. ಎರಡನೆಯದ್ದಾಗಿ ಭಯೋತ್ಪಾದಕರ ಆರಂಭಿಕ ಟಾರ್ಗೆಟ್ ಇದ್ದಿದ್ದು ಶ್ರೀನಗರದ ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇತ್ತು, ಪ್ರವಾಸಿಗರು ಮತ್ತು ಭದ್ರತಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು. ಆದರೆ ಪ್ರಧಾನಮಂತ್ರಿಗಳ ಭೇಟಿ ರದ್ದಾಗಿದ್ದರ ಕಾರಣ ಅದು ಆಮೇಲೆ
ಪಹಲ್ಗಾಮ್ಗೆ ಶಿಫ್ಟ್ ಆಯಿತು ಎನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಮುಖವಾದಂತಹ ಮಾಹಿತಿ.